ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಜೀವನ ಅವ್ರ ಮನೆಯಿಂದ. ಅವ್ನ ಗಾಡಿ ಪೆಟ್ರೋಲ್ ಖಾಲಿ ಆಗೈತಂತೆ. ಪೆಟ್ರೋಲ್ ತರಕ್ಕೆ ಬಂದರೆ ನಾನು ಇವತ್ತೇ ಗಾಡೀಲಿ ಬಂದಿದ್ದೀನಿ. 10:20 ಇದ್ದಿಲ್ಲ. ನಮ್ಮ ಫ್ರೆಂಡ್ ತೊಗೊಂಡೋಗಿದ್ದ, ಅದರಲ್ಲೂ ಪೆಟ್ರೋಲ್ ಖಾಲಿ ಆಗೋಗಿತ್ತು. ಜೀವನ ಗಾಡಿಗೆ ಪೆಟ್ರೋಲ್ ತರೋಣ ಅಂತ ಬಂದರೆ ಹೋಯ್ತಾ ಸಿಗೋಣ ಬನ್ನಿ. ಮನೆ ಹತ್ರ ಬಂದಿದ್ದೆ, ರೆಡಿಯಾಗಿರಲಿಲ್ಲ. ರೆಡಿ ಆಯಿತೆ. ಇವತ್ತು ಏನೋ ಮ್ಯಾನೇಜರ್ ಬರ್ತಾರಂತೆ, ಇದು ಹೆಡ್ ಆಫೀಸಿಂದ ಏನೋ ಮ್ಯಾನೇಜರ್ ಬರ್ತಾರಂತೆ, ಅದಕ್ಕೆ ಯೂನಿಫಾರ್ಮ್ ಹಾಕಿದ್ದೆ. ಎಷ್ಟು ಗೊತ್ತಲ್ಲ ನಿಲ್ಲೋಗ್ಬೇಕು ಅಂತ. ಬನ್ನಿ ಹೋಗೋಣ. ಜೀವನು ಸಿಕ್ಕವನೇ. ಎಲ್ಲ ಚಲತ್ತಲ್ಲ ಎಲ್ಲಿ ಮನೆಗ 30 ರೂಪಾಯಿ ಹಾಕ್ಸೋನಂತ. ಎಷ್ಟು ದೊಡ್ಡ ಅಮೌಂಟ್. ಸರಿ ಗೈಸ್, ಇಲ್ಲಿ ಫೋನ್ದು ಪೌಚ್ ತೊಗೊಳ್ಳೋಣ ಅಂತ ಬಂದಿರ್ತಪ್ಪ. ಫೋನ್ ಪೌಚ್ ತಗೊಂಡೆ. ಯಾವುದು ಕರೆಕ್ಟಾಗಿ ಯಾವುದೂ ಇದ್ದಿಲ್ಲ. ತುಂಬ ದಿನ ಆಗಿತ್ತು ಒಂದೇ ಪೌಚ್ ಹಾಕಿ. ಪೌಚ್ ತಗೊಂಡೆ. ಅಲ್ಲಿ ತೋರಿಸ್ತೀನಿ ಬನ್ನಿ. ಮನೆ ಹತ್ರ ಹೋಗಿ ಪೌಚ್ ಹತ್ರ ಐತೆ ಅಂತ. ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಜ್ಯೂಸ್ ಕುಡಿಯೋಕ್ಕೆ ಬಂದು ಜ್ಯೂಸ್ ಅಂಗಡಿ ಹತ್ರ ಗೈಸ್ ಜ್ಯೂಸ್ ತಗೊಂಡೆ. ಜ್ಯೂಸ್ ಕುಡಿಬೇಕು. ಅಂಗಡಿ ಹತ್ರ ಬೇರೆ ಹೋಗ್ಬೇಕು. ಟೈಮ್ ಬೇರೆ ಆಗಿಬಿಟ್ಟಿದೆ. ಮಳೆ ಬರೋಂಗೈತೆ ಗೈಸ್, ಮಳೆ ಬರೋಂಗೈತೆ ಇವತ್ತು. ಗಾಡಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್, ಗೊತ್ತಾಗ್ತಾನೆ ಎಲ್ಲಿ ಬಿಟ್ಟಿದ್ದೀನಿ ಅಂತ. ಎಲ್ಲ ಗಾಡಿ ಬಿಟ್ಬಿಟ್ಟಿದ್ದೀನಿ. ಎಲ್ಲಿ ಗೈಸ್, ನಮ್ಮ ಹುಡುಗಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತೆ ಗೈಸ್. ಗಾಡಿ ಎಲ್ಲಿ ಬಿಟ್ಟಿದ್ದೀನಿ ನೋಡ್ರಿ. ಸುಮ್ಮನೆಲ್ಲ ಹುಡ್ಕಾಡ್ಬಿಟ್ಟೆ ಇವತ್ತು. ನಮ್ಮ ಅಯ್ಯಬೂಸ ಇಲ್ಲೈತೆ ನೋಡಿ ನನ್ನ ಗಾಡಿ. ಆಕ್ಸಿಡೆಂಟು ಅದು ಹೆಂಗಾಗಿರೋದು ಅಂದರೆ, ಇವನೇ ಹೋಗಿ ಗುದ್ದಿರೋದು ಸ್ವಿಗ್ಗಿ ಗಾಡಿಗೆ. ಪಾಪ ಸ್ವಿಗ್ಗಿ ಅವನಿಗೆ ಟ್ರಾಲೆಲ್ಲ ಲೇಟ್ ಆಗೈತೆ ಗೈಸ್. ಪಾಪ ಸ್ಪೀಡಾಗಿ ಬಂದು ಇವನೇ ಗುದ್ದಿರೋದು ಅಂತೆ. ಗಾಡಿ ಪೂರ್ದು ಫುಲ್ ಡ್ಯಾಮೇಜು. ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಕ್ಸಿಡೆಂಟು ಅವ್ನು ಮಂಜ ಬರ್ತಾನಲ್ಲ, ಅವ್ನು ಗುದ್ದಿರೋದಂತೆ ಸ್ವಿಗ್ಗಿ ಅವ್ನಿಗೆ ಗೈಸ್. ಪಾಪ ಇಬ್ರಿಗೂ ಏಟಾಗೈತೆ. ಏನು ಮಾಡೋಕ್ಕಾಗಲ್ಲ. ನಂಜಪ್ಪ ಸರ್ಕಲ್ಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಏನೋ ಐಟಮ್ ತರಬೇಕಾಗಿತ್ತು. ಜೀವನ್ಗೆ ಹೊಟ್ಟೆ ಸಿಗ್ತೈತಂತೆ. ಕ್ರೀಮ್ ಅಂತ ತಿಂತವನು. ಇದು ಎಗ್ ಪಪ್ಸ್ ಐತೆ. ನಾನು ಆವಾಗಲೇ ಎಗ್ ಪಪ್ಸ್ ತಿಂತೆ. ಬೇಕೇನೇನಾದರೂ? ಯಾಕೆ ಮಗನೇ ಕ್ಯಾಮ್ರಾ ಎಲ್ಲ ಮುಟ್ಟಿರೋದು ಗೈಸ್. ಬನ್ನಿ, ನಂಜಪ್ಪ ಸರ್ಕಲ್ ಹತ್ರ ಹೋಗ್ಬೇಕು. ಹೋಯ್ತಾ ಸಿಗೋಣ. ಶೆಡ್ಗೆ ಹೋಗೋಣ. ನಮಗೆ ಮಾಡೋ ಕೆಲಸ ಇಲ್ಲ. ಶೆಡ್ಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಶೆಡ್ಡಲ್ಲಿ ಬರ್ತೀಯಾ ಗೈಸ್. ಕೋಲಾಟ ಆಡ್ತಾರೆ ಶೆಡ್. ಆದ್ರೆ ಜಿಯೋ ಸಿಮ್ ಫ್ರೀಯಾಗಿ ಕೊಡ್ಸು. ಹಾಂ, ಜಿಯೋ ಸಿಮ್ಮು ಫ್ರೀಯಾಗಿ ಕೊಡ್ಸು. ತಿಂದಾಯ್ತಾ? ಬೇಗ ತಿನ್ನೋಲ್ಲ, ಹೋಗನ್ಲ ನೋಡಿ. ಇನ್ನೂ ಅಷ್ಟೈತಾ? ಇಲ್ಲ ಖಾಲಿ ಗೈಸ್. ಇನ್ನೊಂದೆರಡು ದಿನ ಅಂಬಾರಿ ಇದೆ ನಮ್ಮದು. ಡ್ಯಾನ್ಸ್ ಆಡು. ಬೇಗ ತಿನ್ನೋಲ್ಲ ಅಕ್ಕ. ಪೇ ಆಗೈತೆ. ಬೇಗ ತಿನ್ನೋಲ್ಲ. ಇನ್ನೂ ಐಟಮ್ ತಗೊಂತವ ನಾನು ಒಳಗಡೆ. ಗಾಡಿ ನೋಡ್ತಿದ್ದೆ ಗೈಸ್. ಅಲ್ಲೇನೋ ಆಟ ಆಡೋದೈತೆ ಗೈಸ್. ಹೋಗ್ಬೇಕಲ್ಲ ಒಳಗಡೆ. ನಾನು ತಗೊಂಡಿರೋ ಫೋನ್ ಇಲ್ಲ ಗೈಸ್. ನಾನು ಇಲ್ಲೇ ಫೋನ್ ತೊಗೊಂಡಿರೋದು. ರಿಲಯನ್ಸ್ ಐಟಮ್ ತಗೊಂಡಾಯ್ತು. ಕಳೆಕಾಯಿ ತಿಂಚನ? ಕಳೆಕಾಯಿ ತಿಂಚಾ? ಕಳೆಕಾಯಿ ತಿಂಚಾ ಅಣ್ಣ? ಎಷ್ಟಣ್ಣ ಕಳೆಕಾಯಿ? 20 ರೂಪಾಯಿ ಇದೆ, 30 ರೂಪಾಯಿ ಇದೆ. ಯಾವ ತಿಂಚೋ? ತಿಂಚೆ ಬೇಡ. ತಿಂತೀನಿ ತಗೋ. ಪಾರ್ಸಲ್ ತಗೋ. ಅಣ್ಣ ಕವರಲ್ಲಿ ಹಾಕ್ಕೊಡ್ತೀರಾ? ಕಳೆಕಾಯಿ ತಗೊಂಡ್ರಿ. ಕೇಕ್ ಮನೆ. ಹಾಂ, ಕಡಲೆಕಾಯಿ ತಗೊಂಡ್ರಿ. ಅಣ್ಣ ಭಯನೇ ಬಿದ್ದೋಗ್ಬಿಟ್ರು ವಿಡಿಯೋ ಮಾಡಿದ್ದು ನೋಡಿ.
ಜೀವನ ಹೇಳ್ದ ಕಳ್ಳೆಕಾಯಿ ತಗೋ ಅಂತ ತಿನ್ನಕ್ಕೆ ಎಲ್ಲ ಕಾಯಿ ಮಾಡಕ್ಕೆ ಬಿಡಿ ಗಾಯ್ಸ್. ಇವಾಗ ಹೆಂಗಾಡ್ತಾನೆ ಓಯ್ ಜೀವನ್ ಕಳ್ಳೆಕಾಯಿ ನೋಡ್ರಿ ಫುಲ್ ಖಾಲಿ ಆಗಿಬಿಡೈತೆ. ಹೆಂಗೆ ಕೊಡ್ತಾನೆ ರಿಯಾಕ್ಷನು ತಗೊಳ್ಳೋ. ಸಾಕಾ ಇನ್ನೂ ಸಾಕೇನಾ? ಬೀಜ ಐತಂತ ಕೇಳ್ತಾವ್ರೆ ಮಗನೇ ತರಲೆ ಜಾಸ್ತಿ ಹೊಡ್ಬಾರ್ದು ಹೇಳ್ತಾ ಇದ್ದೀನಿ. ಆಮೇಲೆ ಅದು ಆ ಮಿಷಿನ್ ಬೇಕಾಗುತ್ತೆ ಇತ್ತಾಗ ಇದ್ರೊಳಗಡೆ ಇರೋದು ಬೇಡ ಇತ್ತಾಗ ಗ್ಲಾಸ್ ಈ ಕಡೆ ಹೋಗೋಣ ಬಾ. ಈ ಬಾಕ್ಸ್ ಬೇಕಾ? ಫುಲ್ ಬೇಕಾ? ಅವೆಲ್ಲ ತಿನ್ಬಾರ್ದು ಬಾ. ಬೇಡ ಬಾ ಬಾಕ್ಸ್ ಅವೆಲ್ಲ ತಿಂದ್ರೆ ಸುಮ್ಮನೆ ಕಳ್ಳೆಕಾಯಿ ಜಾಸ್ತಿ ಇನ್ನೂ ಐತೇನೋ? ಕಮ್ಮಿ ಐತೆ ಅನ್ಕೊಂಡೆ. ಇನ್ನೂ ಇಷ್ಟೊಂದು ಐತೆ. ಫೈನಲಿ ಅಂಗಡಿ ಕ್ಲೋಸ್ ಆಯಿತು. ಹೋಟ್ಲಿಗೆ ಬಂದಿದ್ರು ಊಟ ಮಾಡೋಕ್ಕೆ. ಊಟ ಮಾಡ್ತವನೆ ಶಿಶಾ. ನಾನು ಸ್ಟಿಂಗ್ ತಗೊಂಡೆ ಗೈಸ್. ಸ್ಟಿಂಗ್ ಏನಂತಂದರೆ ಸ್ಟಿಂಗ್ ಜ್ಯೂಸ್ ಕುಡಿಯೋಕ್ಕೆ. ಗೈಸ್ ಜೀವನ್ ಪೇ ಮಾಡ್ತಾವನು ಇವತ್ತು. ಪೇ ಮಾಡ್ತಾ ಇದೆಯಾ? ಮಾಡು ಗೈಸ್. ಇದೆ ಗೈಸ್ ಹೊಸ ಪೋಚು. ಹೆಂಗೈತೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ ಗೈಸ್. ನೋಡಿ ಇದೇ ಹೊಸ ಪೌಚು ಗೈಸ್. 350 ಅಂತೆ ಗೈಸ್. 350 ರುಪೀಸ್ ಪೌಚ್. ಅದೇ 350 ಅಂದಿದೆ. 350ನೇ ಕೊಟ್ಟಿಲ್ಲ, ಕಮ್ಮಿ ಕೊಟ್ಟೆ. ಏನು ಆಯಿತಾ? ಸರಿ ಬಾಯ್ ಅಣ್ಣ. ಬಾಯ್ ಗೈಸ್. ಅಣ್ಣ ಬ್ಯುಸಿ ಇದ್ರು, ಬಾಯ್ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ, ಬೇಜಾರಿಲ್ಲ. ಗಾಡಿ ಉಲ್ಟಾ ಕೈಯಲ್ಲಿ ಹಿಡ್ಕೊಂತ ಏನು ಗಾಡಿನಾ? ಇಲ್ಲೇ ಇಲ್ಲ, ಅದೇ ಇಲ್ಲ ಗಾಡಿ. ಬಾ ಅಲ್ಲೇ ಇರಲಿ. ತಗೋ ಕುಡಿ. ಕುಡಿಯಲ್ಲ ಕುಡಿಯೋಕೆ ಗೊತ್ತಿಲ್ಲ. 5 ಬಾಟ್ಲು ಆದ್ರೂ ಹಿಡ್ಕೋ. ಸಂಭ್ರಮ್ಗೆ ಹೆಂಗೆ ಹೋಗೋದು? ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ಸಂಭ್ರಮ್ ಸರಿ. ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.